ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋತವರು. ಆತ್ಮೀಯರೇ, ದೆಹಲಿ ಗದ್ದುಗೆ ಮೋದಿ ಅವರದಲ್ಲ, ದಿಲ್ಲಿ ಪ್ರಾಪರ್ ಗದ್ದುಗೆಯಲ್ಲಿ ಅಧಿಕಾರ ಇಲ್ಲ. ಅಲ್ಲಿ ಉಪ ರಾಜ್ಯಪಾಲ ಎಲ್ಲ ಹೊಂದ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲಿ ಏನಿಲ್ಲ. ಆದರೂ ಯುದ್ಧ ಜೋರ್ದಾರ ಯಾಕೋ ಏನು ಅಧಿಕಾರ ಎಲ್ಲ ತೊಗೊಂಡು ಏನು ಮಾಡ್ತಾರೆ, ಮತ್ತು ಎಲ್ಲಿ ಜಗಳ ಹೋಗ್ಬೇಕು, ಜಗಳ ಆಡಬೇಕು, ಯಾವುದೇ ಕೆಲಸಕ್ಕಾದರೂ ಏನೋ ಮಾಡಬೇಕಾದ್ರೂ ಅವ್ರ ಒಪ್ಪಿಗೆಲ್ಲ ಆಗೋದಿಲ್ಲ. ಆದರೂ ಅದಕ್ಕೆ ಮಹತ್ವ ಅದ, ಯಾವುದೂ ಗೊತ್ತಿಲ್ಲ. ಯಾಕಂದರೆ ಅದೊಂದು ಪ್ರೆಸ್ಟೀಜ್ ಇದ್ದಂಗೆ ಆಗಿಬಿಟ್ಟದು. ದಿಲ್ಲಿಯಲ್ಲಿ ಅದು ದಿಲ್ಲಿಯ ಮುಖ್ಯಮಂತ್ರಿ ಅಂದ್ರೆ ಅದು ಚಾರ್ಮ ಬೇರೆ ಇರ್ತದೆ, ಅಥವಾ ಒಂದು ಬೆಲೆನೇ ಬೇರೆ ಇರ್ತದೆ ಅಂತೇಳಿ ಅವರಲ್ಲೆಲ್ಲ ನಂಬಿಕೆ. ಮತ್ತು ವಾಕೌಟ್ ಮಾಡಲಿಕ್ಕೆ ಆಗೋದಿಲ್ಲ, ಯುದ್ಧಂತೆ ಮಾಡಲೇಬೇಕು ಅಂತೇಳಿ. ಆಲ್ರೆಡಿ ನಮ್ಮ ಕೇಂದ್ರ ಸರ್ಕಾರ, ಮೋದಿಯವ್ರ ಸರ್ಕಾರ ಹಲ್ಲಿಲ್ಲದ ಹಾವನ್ನಾಗಿ ನಮ್ಮ ದೆಹಲಿ ಸರ್ಕಾರ ಮಾಡಿಬಿಟ್ಟಿದ್ದಾರೆ. ಆದರೂ ನಮ್ಮ ಕೇಜ್ರಿವಾಲ್ರು ಮತ್ತು ಅದೇ ಕಾಲಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಅದು ಹೇಗಾದ್ರೂ ಮಾಡಿ ಕ್ಯಾಪ್ಚರ್ ಮಾಡ್ಕೋಬೇಕು ನಮ್ಮೊಳಗೆ ಅಂತ ತಿಳ್ಕೊಂಡು ಪ್ರಚಾರ ಜೋರು ನಡೆಸಿದ್ದಾರೆ. ಕೇಜ್ರಿವಾಲ್ರಂತೆ ಮತದಾರರಿಗೆ ಚಿನ್ನದ ಸರ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿಗರು. ದುಡ್ಡು ಸಾಕಷ್ಟದ, ಅದರಲ್ಲೂ ಮುಖ್ಯವಾಗಿ ದುಡ್ಡು ಸಾಕಷ್ಟು ಈ ಒಂದು ಏನಪ್ಪ ಈ ಪಾರ್ಟಿ ಫಂಡ್ ಅಂತ ಬಂದು ಅನೇಕ ಪಾರ್ಟಿಗಳು ಕೊಟ್ಟಿದ್ದಾವೆ. ಹೀಗಾಗಿ ದುಡ್ಡು ಸಾಕಷ್ಟು ಹಚ್ತಾ ಇದ್ದಾರೆ, ಸರ ಹಚ್ತಾ ಇದ್ದಾರೆ ಬಂಗಾರ ಅಂತ ಅವ್ರು ಹೇಳಿದ್ರೆ ಸುಳ್ಳಿದು ಅಂತೇಳಿ ಅವ್ರು ಮಾತಾಡ್ತಾರೆ. ಇರಲಿ, ಯಾರು ಒಪ್ಕೊಳ್ತಾರೆ ಜಗತ್ತಿನಾಗ ನಾನು ಸರ ಹಚ್ಚಿದ್ದೀನಿ ಅಂತೇಳಿ. ಯಾಕೆಂದ್ರೆ ಅದು ಮಾತು ಪ್ರಾಕ್ಟೀಸ್, ಆದರೆ ಇವರು ಮಾಡ್ತಾ ಇದ್ದಾರಲ್ಲ, ಏನು ಗ್ಯಾರಂಟಿಗಳನ್ನ ಹಾಗೆ ಒಂದರಿಂದ ಒಂದು ಬಿಡ್ತಾ ಇದ್ದಾರೆ. ಮತ್ತು ಈಗ ಇವ್ರು ಗೆದ್ದಿದ್ದು ಎದರಿಂದ ಅಂದ್ರೆ ಕೇಜ್ರಿವಾಲ್ ಇವ್ರು ನೀತಿಯಿಂದ ಅನುಗಿದ್ಲು, ಇವ್ರು ಗ್ಯಾರಂಟಿಯಿಂದ ಗೆದ್ದಾರೆ. ಹಿಂದೆ ನೀತಿ ಇವ್ರಿಗೆ ಯಾವುದದ ಹೇಳ್ರಿ? ಇವತ್ತು ಜಾಟ್ರನ್ನ ಉಳಿಸ್ಕೊಳಕ್ಕೆ ಹೊಂಟಿದ್ದಾರೆ ಕೇಜ್ರಿವಾಲ್. ಜಾಟ್ರು ಅಂದ್ರೆ ಅಲ್ಲಿ ಒಂದು ಜಾತಿ ಜನಾಂಗ, ವಿಶೇಷವಾಗಿ ದೆಹಲಿ ಇರುತ್ತಿರುವಂಥವ್ರು ಉತ್ತರ ಭಾರತದಲ್ಲಿ ಭಾಳಷ್ಟು ಇದ್ದಾರೆ. ಅವ್ರ ಜನ ಅಲ್ಲಿದ್ದಾರೆ, ಆದರೆ ಅವರಲ್ಲಿ ಎಷ್ಟು ಕೌಂಟ್ ಆಗೋದಿಲ್ಲ, ಜನರದಾಗ ಬರ್ತಾರೆ ಅಂಥೇಳಿ ಅವ್ರು ಎಷ್ಟು ಮಾಡಿದ್ರು ಮತ್ತವ್ರು ಮಾಡ್ತಾರೆ ಅಂತ ಹೇಳಿದ್ರು. ಮೋದಿಯವರು ಮಾಡಿಲ್ಲ ಅಂತ, ಅದು ಒ ಬಿ ಸಿ ಅವ್ರು ಮಾಡಿಲ್ಲ ಅಂತ ಅದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಕೇಜ್ರಿವಾಲ್. ಈ ಹಿಂದೆ ಇವರು ಜಾತಿ ರಾಜಕಾರಣ ಮಾಡಿದವರಲ್ಲ, ಬಟ್ ಈ ಸಲ ಮಾಡ್ತಾಯಿದ್ದಾರೆ. ಮತ್ತು ಹಳಿ ರಾಗಕ್ಕೆ ಬರ್ತಾಯಿದ್ದಾರೆ, ಹಳಿಗೆ ಬರ್ತಾಯಿದ್ದಾರೆ. ಕೇಜ್ರಿವಾಲ್ನಿಂದ ನಾವು ಭಾಳಷ್ಟನ್ನು ಅಪೇಕ್ಷಿಸಿದ್ದು. ಆದರೆ ಒಂದು ಕಾರಣದಿಂದ ಅವ್ರ ಫೇಲ್ಯೂರ್ ಏನಾಗಿದ್ದಪ್ಪ ಅಂದರೆ, ತಮ್ಮ ಜೊತೆಗಾರನೆಲ್ಲ ಬದಿಗೆ ಸೇರಿಸಿ ತಾವೊಬ್ಬರ ನಾಯಕರಾಗಿ ಉಳಿಬೇಕು ಅನ್ನುವಂಥ ಹುಚ್ಚತನಕ್ಕೆ ಬಿದ್ದಿದ್ದರಿಂದಾಗಿ ಇವತ್ತು ಈ ಸ್ಥಿತಿಗೆ ಬಂದಿದ್ದಾರೆ ಅನ್ನೋದು ಎರಡು ಮಾತೇ ಇಲ್ಲ. ಯಾಕಂದರೆ ಯೋಗೇಂದ್ರ ಯಾದವ್ ಅಂಥವ್ರನ್ನ, ಶಾಂತಿ ಭೂಷಣ್ ಅಂಥವ್ರನ್ನ, ಪ್ರಶಾಂತ್ ಭೂಷಣ್ ಅಂತ ಘಟಾನುಘಟಿಗಳನ್ನ ಕಳ್ಕೊಂಡ್ರು. ಮೇಘಾ ಪಾಟ್ಕರ್ನಾಗಿರ್ಬೋದು, ಕರ್ನಾಟಕದಲ್ಲೇ ನಮ್ಮ ದೇವರೂರು ಮಹಾದೇವನಂಥವ್ರು ಆಗಿರ್ಬೋದು, RS ನಮ್ಮ ಹಿರೇಮಠರಂಥವ್ರು ಆಗಿರ್ಬೋದು, ಅನೇಕರು ಇವ್ರು ಬೆನ್ನು ಹಚ್ಚಿದ್ರು. ಯದಪ್ಪ ಇವರೆಲ್ಲ ಅನೇಕ ರೈತ ಸಂಘಟನೆಗಳು ಸಹಿತ ಬೆನ್ನು ಹಚ್ಚಿದ್ರು. ಇವ್ರು ಡಿಫ್ರೆಂಟ್ ಅಂತ ರಾಜಕಾರಣ ಮಾಡ್ತಾಯಿದ್ದಾರೆ ಅಂತೇಳಿ. ಆದರೆ ಇವತ್ತು ಆ ಚಾರ್ಮ್ ಉಳಿಸ್ಕೊಂಡಿಲ್ಲ ಕೇಜ್ರಿವಾಲ್, ಕಳ್ಕೊಂಡಿದ್ದಾರೆ. ಈ ಸಲ ಗೆಲ್ಲೋದು ಕಷ್ಟ ಆಗಿಬಿಟ್ಟದ. ಹರಿಯಾಣ ಗೆಲ್ಲೋ ಮುಂದೆ ನಿಮಗೆ ಗೊತ್ತದ, ನಮ್ಮ ಇದನ್ನು ಹರಿಯಾಣ ಅಲ್ಲ ಪಂಜಾಬ್ ಗೆಲ್ಲೋ ಮುಂದೆ ನಿಮಗೆ ಗೊತ್ತದ. ಅವತ್ತು ಏನು ಮಾಡಿದ್ರಪ್ಪ ಅಂತಂದ್ರೆ, ಅಲ್ಲಿಯ ನಮ್ಮ ಭಗತ್ ಸಿಂಗ್ ಅವ್ರನ್ನ ಮತ್ತು ಅಂಬೇಡ್ಕರ್ ಹಿಡ್ಕೊಂಡು ರಾಜಕಾರಣ ಮಾಡಿದರು. ಈಗ ದಿಲ್ಲಿಗೆ ಮತ್ತೆ ಮರಳಿ ಹಿಡಿಬೇಕಾಗಿದೆ. ಈಗ ಉಳಿದಿಲ್ಲ, ಗಾಂಧಿ ಇಲ್ಲ, ಅಂಬೇಡ್ಕರ್ ಇಲ್ಲ, ಮತ್ತು ಭಗತ್ ಸಿಂಗ್ ಇಲ್ಲ, ಇವ್ರು ಯಾರೂ ಇಲ್ಲ. ಈಗ ಸನಾತನೇ ಆಗಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಬಿ ಜೆ ಪಿಗೂ ಸನಾತನ ಹಿಡ್ಕೊಂಡು ಹೊರಟಿದ್ದಾರೆ. ಅವ್ರನ್ನ ಹೊಡೆದು ತೊಗೋಬೇಕು ಅಂತ. ಅಂದ್ರೆ ಕಾಲಕ್ಕೆ ತಕ್ಕಂತೆ ಅವ್ರನ್ನ ಬಣ್ಣವನ್ನು ಬದಲಾಯಿಸುವ ಮೂಸುರುಳೆ ಅಂತ ಅಂತಾರೆ. ಉಸುರುಳೆ ಆಗ ವರ್ತನೆ ಮಾಡ್ತಿದ್ದಾರೆ. ಹಿಂಗಾಗಿ ಮೊದಲನೇ ವಿಶ್ವಾಸ ಕೇಜ್ರಿವಾಲ್ನವ್ರು ಉಳಿದಿಲ್ಲ. ಅದೇ ಕಾಲಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಒಂದೇನೋ ಸಿದ್ಧಾಂತಕ್ಕೆ ಬೆನ್ನು ಹಚ್ಚಿದ್ದಾರೆ ಅಂತ ಅನಿಸೋದು ಇವತ್ತು. ಅದ್ರ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಅವ್ರಿಂದ ದೂರ ಆಗ್ತಾಯಿದ್ದಾರೆ, ಮಿತ್ರರೆಲ್ಲ ಆ ಮಾತು ಬೇರೆ. ಆದರೆ ಇವತ್ತು ಆರೋಪ ಮಾಡ್ತಾಯಿದ್ದಾರೆ ಅದಾನೇ ಬಗ್ಗೆ ಒಂದು ಮಾತು ಮಾತಾಡಲ್ಲ ಕೇಜ್ರಿವಾಲ್ರು ಅನ್ನುವಂಥ ಮಾತನ್ನು. ಜೊತೆಗೆ ಏನಪ್ಪ ಅಂತ ಜಾತಿ ಗಣತಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇವೆರಡೂ ಕಾರಣಕ್ಕಾಗಿ ಇವರು ಬಿ ಜೆ ಪಿ ಇವರೆಲ್ಲ ಕೇವಲ ಮೇಲ್ಜಾತಿ ಹಿಡ್ಕೊಂಡು ರಾಜಕೀಯ ಮಾಡೋರು ಅಂತೇಳಿ ಆರೋಪ ಮಾಡ್ತಾಯಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು. ಆದರೆ ಈ ಆರೋಪ ಅಂತ ತಳ್ಳಿ ಹಾಕಿರೋದು ಕೇಜ್ರಿವಾಲ್ ಅವ್ರು ಪಾಪ ಕಾಂಗ್ರೆಸ್ ಉಳಿಸಬೇಕಾಗಿತ್ತು, ಅದು ಗುದ್ದಲಿಗಿತ್ತಾರೆ ತೋರ್ನಂತಲೇ ಅಭಾಷೆ ಮಾಡಿದಂಗೆ ಮಾತಾಡ್ತಾ ಇದ್ದಾರೆ. ಆದರೆ ಇದು ಸತ್ಯದಲ್ರಿ, ಜಾತಿ ಗಣತಿ ಯಾಕೆ ಬೇಡ? ಜೊತೆಗೆ ಈ ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಒಂದು ಅದಾನಿ ವಿಚಾರವಾಗಿ ಏನು ಸ್ಪಷ್ಟತೆ ಕೊಡಬೇಕಾಯ್ತಲ್ಲ ಇವರು. ಇಲ್ಲ ಅಂದ್ರೆ ಇವರಿಗೆ ಅದಾನಿನ ಬೇಕು, ರೈತರು ಬೇಕು, ಎಲ್ಲರೂ ಬೇಕು. ಏಕಕಾಲಕ್ಕೆ ಒಂದೇ ತಕಡೆಯಲ್ಲಿ ಹಾವು ಮತ್ತು ಕಪ್ಪಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಅವು ಒಂದೊಂದು ನುಂಗು ಅಥವಾ ಒಂದೊಂದು ಅಂಜಿ ಬದುಕುವಂಥ ಪ್ರಾಣಿಗಳು. ಅವುಗಳು ಒಂದು ತಕಡೆ ಹಾಕಿ ಕುಡಿಸ್ಲಿಕ್ಕೆ ಹೋದ್ರೆ ಒಂದು ಅರ್ಥ ಹೆಂಗೆ ಬರ್ಲಿಕ್ಕೆ ಸಾಧ್ಯದ? ಇವತ್ತು ಕಾರ್ಪೊರೇಟ್ನೂ ಬಿಡೋಗ್ತಾ ಇರಲಿಲ್ಲ, ಇದು ರೈತರು ಬಿಡ್ಲಿಕ್ಕೆ ಇರಲಿಲ್ಲ. ಅಂದ್ರೆ ಏನಿದೆ, ಯಾವ ನೀತಿ ಅನ್ನುವಂಥ ಚರ್ಚೆನೂ ಜೋರ್ದಾರ್ ನಡೆದ. ಏನೋ ಆಗಲಿ, ಕೇಜ್ರಿವಾಲ್ರು ಒಂದು ಆದರ್ಶದ ನೆಲೆಗಟ್ಟಿನಲ್ಲಿ ಬಂದಂಥವ್ರು, ಕರಪ್ಷನ್ ಉಳಿಸ್ಬೇಕಂತ ಬಂದಂಥವ್ರು ಇವತ್ತು ತಾವು ಕರಪ್ಷನ್ ಅಟ್ಯಾಕ್ಸಲ್ಲಿ ಬಿದ್ದುಬಿಟ್ಟಿದ್ದಾರೆ.
ಅವ್ರ ಮೇಲೆ ಇವತ್ತು ಸಾರಾಯಿದ ಆರೋಪ ಅದ, ಮತ್ತೊಂದಿಷ್ಟು ಅದ, ಅದನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಮತ್ತು ಬಿಲ್ಡಿಂಗ್ ಕಟ್ಟಿಸೋ ಅವಶ್ಯಕತೆ ಇರಲಿಲ್ಲ. ಮುಖ್ಯಮಂತ್ರಿದು ಏನು ಅವರು ಅದಾರ ಅದರಲ್ಲೇ ಸರ್ಕಾರಿ ಆ ಬಂಗ್ಲೆಯನ್ನು ದೊಡ್ಡ ಪ್ರಮಾಣದಲ್ಲಿ ಏನೋ ಮಾಡಿ ಹೆಸರು ಕೆಡಿಸ್ಕೊಂಡ್ರು. ಶೀಶ್ ಬಂಗ್ಲೆ ಅಂದ್ರೆ ಎಲ್ಲ ಒಟ್ಟು ಪೂರ ಏನಪ್ಪ ಅಂದ್ರೆ ಗಾಜಿನ ಮನೆ ಮಾಡ್ಕೊಂಡ್ರು ಅಂತೇಳಿ ಅದು ಕಲ್ಲು ಇಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಅದು ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಯಾವ ಮಿಸ್ಟೇಕ್ ಇಲ್ಲದನ್ನು ಇದ್ದು ಮಿಸ್ಟೇಕ್ ದೊಡ್ಡದು ಮಾಡುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ರೈಟ್ ವಿಂಗ್ ಜನ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಎದುರಾಳಿಯ ನೈತಿಕತೆಯನ್ನು ಹನನ ಮಾಡುವಂಥದ್ದು. ಅದನ್ನು ಸಹಜ ಮನುಷ್ಯ ಸಣ್ಣಾಗಿ ಹೋಗಿಬಿಡ್ತಾನೆ. ಹಂಗೆ ಕೇಜ್ರಿವಾಲ್ ಹಣಿತಾ ಇದ್ದಾರೆ. ಈ ಕೇಜ್ರಿವಾಲ್ ತಾವು ಮಾಡಿದಂಥ ಸ್ವಯಂ ಕೃತಾಪರಾಧದಿಂದ ಕೆಲವೊಂದಿಷ್ಟು ಟೀಕೆಗಳಿಗೆ ಒಳಗಾಗ್ತಾ ಇದ್ದಾರೆ. ಮೊದಲನೇ ಉತ್ಸಾಹ ಇಲ್ಲ ಇವತ್ತು ಗೆಲ್ತಾರೋ ಅನ್ನುವಂಥದ್ದು. ಅದು ಮತ್ತು ಏನಪ್ಪ ಅಂದ್ರೆ ಶಕ್ತಿ ಇಲ್ಲದಂಥದ್ದು ನಿಶಕ್ತ ದೆಹಲಿಯ ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಿದ್ದಾರೆ ಅಂಥೇಳಿ ಅವರ ವಿರೋಧಿಗಳು ಸಹಿತ ಅಷ್ಟು ಟೀಕೆ ಮಾಡ್ತಾಯಿದ್ದಾರೆ. ಇಲ್ಲ ವಾಕೌಟ್ ಮಾಡಿಬಿಡ್ಬೇಕಾಗಿತ್ತು, ಸುಮ್ಮನೆ ನಿಂತು ಏನದ ಅಧಿಕಾರ ಇಲ್ಲಪ್ಪ, ಎಲ್ಲದಕ್ಕೂ LG ಹಸ್ತಾಕ್ಷರ ಬೀಳಬೇಕು. ಅದು ಎಲ್ಲದಕ್ಕೂ ಯಾಕೆ ಹಾಕ್ತಾರೆ ಅವರು? ಕೇಂದ್ರಾಡಳಿತ ಅಧಿಕಾರಿ ಅವರು, ಕೇಂದ್ರದ ಕೈಯಾಗಿ ಇರುತ್ತಿರುವಂಥವ್ರು. ಪೊಲೀಸ್ ಇವ್ರ ಕೈಯಾಗಿಲ್ಲ, ಇದು ಇಲ್ಲ, ಮತ್ತು ಆಡಳಿತ ಯಂತ್ರ ಕೈಯಾಗಿಲ್ಲ. ಆದರೂ ಕೇಜ್ರಿವಾಲ್ ತೊಗೊಳ್ಬೇಕಂತ ಇದ್ದಾರೆ. ಅದೇ ಕಾಲಕ್ಕೆ ಮತ್ತು ಕೇಜ್ರಿವಾಲ್ ಅಂದಂಗೆ ನಮ್ಮ ಏನಪ್ಪ ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಪಕ್ಷನ ಉಳಿಸ್ಕೋಬೇಕಾಗಿದೆ ಇವತ್ತು. ಯಾಕಂದ್ರೆ ಎಕ್ಸಿಸ್ಟೆನ್ಸ್ ಪ್ರಶ್ನೆ ಬಂದುಬಿಟ್ಟದ. ಏನೋ ಲೋಕಸಭಾ ಚುನಾವಣೆ ಆದಾಗ ಒಂದಿಷ್ಟು ಏನೋ ಏನಾಯ್ತಪ್ಪ ಕಾಂಗ್ರೆಸ್ಸು ಒಂದು ಹೊಸ ರೂಪ ಪಡೀತದೆ ಅನ್ನೋಷ್ಟರೊಳಗೆ ಈ ಒಂದು ಪ್ರಾದೇಶಿಕ ಪಕ್ಷಗಳು ಎರಡಕ್ಕೂ ಭಯ ಪಡ್ತಾ ಇದ್ದಾರೆ. ಒಂದು ಕಡೆ BJP ಅದ, ಇನ್ನೊಂದು ಕಡೆ ಕಾಂಗ್ರೆಸ್ ಅದ. ಎರಡೂ ನಾಳೆ ಬೆಳೆದ ನಂತರ ನಮ್ಮ ಅಸ್ತಿತ್ವ ಬೆಲೆ ಇದ್ದಂಗೆ ಆಗ್ತದೆ ಈ ರಾಷ್ಟ್ರದೊಳಗೆ ಅನ್ನುವಂಥ ಭಯ ಅವ್ರಿಗೆ ಕಾಡಲಿಕ್ಕತ್ತದ. ಹೀಗಾಗಿ ಇವತ್ತು ಏನಪ್ಪ ಅಂತಂದ್ರೆ ಈ ರಾಹುಲ್ ಗಾಂಧಿಯವರು ಅಲೋನ್ ಆಗುವಂಥ, ಒಬ್ಬಂಟಿ ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ಯಾವ. ಅದೇನೋ ಆಗಲಿ, ಇವತ್ತು ಕೇಜ್ರಿವಾಲ್ರು ಮಾತ್ರ ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ. ಹಾಗೆ BJPಗರು ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ. ಆದರೆ ಇದು ರಿಸಲ್ಟ್ ಜನ ಯಾವ ರೀತಿ ಉತ್ತರ ಕೊಡ್ತಾರೆ? ಯಾಕಂದರೆ ಈಗಾಗಲೇ ಹಿಂದಿನ ರಿಸಲ್ಟ್ಗಳನ್ನು ನೋಡಿದಾಗ ಲೋಕಸಭಾ ಚುನಾವಣೆಯಲ್ಲೇ ಆ್ಯಬ್ಸಲ್ಯೂಟ್ ಮೆಜಾರಿಟಿ 7-7 BJP ಬಿಟ್ಬಿಡ್ತಾ ಇದ್ರು ಜನ. ಮತ್ತು ವಿಧಾನಸಭೆಗೆ ಬಂದಾಗ ನಮ್ಮ ಏನಪ್ಪ ಅಂತಂದ್ರೆ ಕೇಜ್ರಿವಾಲ್ ಬಿಟ್ಬಿಡ್ತಾಯಿದ್ರು. ಅಂದ್ರೆ ಕೇಜ್ರಿವಾಲ್ ರಾಜ್ಯದಲ್ಲಿ ದೇಶಕ್ಕೆ ಪ್ರಧಾನಿ ಇರಲಿ ಅನ್ನೋಂಥ ರಿಸಲ್ಟ್ ದೇವ್ರಿಗೆ ಕೊಟ್ಟಿದ್ದಾರೆ. ಆದರೆ ಈ ಸಲ ಏನು ಕೊಡ್ಬೋದು? ಯಾಕಂದರೆ ಕಾಂಗ್ರೆಸ್ಸಿಗರು ಗ್ಯಾರಂಟಿ ಬಗ್ಗೆ ಮಾತಾಡಲಿಕ್ಕಿದ್ದಾರೆ, BJP ಅವರು ಗ್ಯಾರಂಟಿ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಇವರು ಒಬ್ಬರು ಕೊಡ್ತಾರಪ್ಪ ಅಂತಿಲ್ಲ, ಅವರೇ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಟ್ಟಿನಲ್ಲೇ ಗ್ಯಾರಂಟಿಗಳನ್ನು ಮುಖ್ಯ ಆಗಿಬಿಟ್ಟಾವೆ ಇವತ್ತು. ಯಾಕಂದರೆ ಗ್ಯಾರಂಟಿ ಆದರೆ ಅದಕ್ಕೆ ಓಟ್ ಬರ್ತಾವೆ ಅಂತೇಳಿ. ಅದರಲ್ಲಿ ಹೆಣ್ಮಕ್ಳಿಗೆ 1000, 1500, 2000 ಕೊಡುವಂಥ ಒಂದು ಏನಪ್ಪ ಅಂತಂದ್ರೆ ದುಡ್ಡು ಹಾಕುವಂಥ ಒಂದು ಕೆಲಸ ಮಾಡೋದ್ರಿಂದಾಗೆ ಸಹಜವಾಗಿ 50% ಓಟುಗಳು ಅವ್ರ ಕಡೆ ಒಲಿಯುವಂಥ ಸಾಧ್ಯತೆಗಳಿದ್ದಾವೆ. ಅದೇನೂ ಇಲ್ಲಿ ಇವತ್ತು BJPನೂ ಈ ಒಂದು ರೇವಡಿಗಳಿಗೆ ಬೆಳೀತದೆ. ಮುಂದೆ ಅದೇ ಕಾಲಕ್ಕೆ ಕಾಂಗ್ರೆಸ್ಸು ಅದು ಬೆಳೀತದೆ. ಮತ್ತು ಆಮ್ ಆದ್ಮಿ ಪ್ರಶ್ನೆ ಎಲ್ಲ ಅವರ ಜೋರ್ದಾರ ಹೆಸರು ಮಾಡಿದಂಥವ್ರು. ಇವತ್ತು ಎಲ್ಲ ನೆಲೆಯಲ್ಲೇ ಈ ಕೇಜ್ರಿವಾಲ್ರ ಗದ್ದುಗೆ, ಶಕ್ತಿ ಇಲ್ಲದ ಗದ್ದುಗೆ ಒಲದು ಬರ್ತೈತೇನ ಅನ್ನುವಂಥ, ಅಲ್ಲಿ ಜನ ಇವರಿಗೆ ಓಟ್ ಹಾಕ್ತಾರ ಅನ್ನುವಂಥ ದೊಡ್ಡ ಒಂದು ಮೂಕ ಪ್ರಶ್ನೆ. ಆದರೆ ಅಲ್ಲಿಯ ಘಟಾನುಘಟಿಗಳನ್ನು ಮತ್ತು ಅವರು ಅಭ್ಯಾಸ ಮಾಡಿದಾಗ BJP, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿನ ಅಭ್ಯಾಸ ಮಾಡಿದಾಗ ಆಮ್ ಆದ್ಮಿ ಒಂದು ಕೈ ಹೆಚ್ಚಪ್ಪ ಅಂತ ಅನಿಸ್ತದೆ. ಬಟ್ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಹೊಂದಾಣಿಕೆ ಆಗಲಾರ್ದು ಪೆಟ್ಟು ಬೀಳ್ತದೇನೋ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನು ಸಂಬಂಧ ಇಲ್ಲ ಅನ್ನಿಸ್ತದೆ. ಅಲ್ಲಿ ಜನರನ್ನು ಎಲ್ಲ ಬುದ್ಧಿವಂತರಿದ್ದಾರೆ, ಬೇರೆ ಬೇರೆ ರಾಜ್ಯದಿಂದ ಬಂದಂಥವ್ರು ಇದ್ದಾರೆ. ಅವರೆಲ್ಲ ಸ್ವತಃ ಬುದ್ಧಿ ಅದ. ಅವ್ರು ನಿಂತವ್ರು ಏನು ಡಿಸಿಷನ್ ತೊಗೊಂಡು ಒಳ್ಳೆ ಡಿಸಿಷನ್ ತೊಗೊತಾರೆ ಅಂತ ಹೇಳಿ ಯಾಕೆ ಕೇಜ್ರಿವಾಲ್ ಮಾತ್ರ ಈ ಸಲ ಹರಸಾಹಸ ಮಾಡ್ತಾ ಇದ್ದಾರೆ. ಮತ್ತು ಸನಾತನವನ್ನು ವಿರೋಧ ಮಾಡಿಲ್ಲ, ಆದರೆ ಈ ಸಲ ಮಾತ್ರ ಪೂರ್ತಿ ಸನಾತನ ತಮ್ಮೊಳಗೆ ತೊಗೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಟೀಕೆಗೆ ಒಳಗಾಗಿದ್ದಾರೆ ಅಂತ ಹೇಳ್ತಾ ಕೇಜ್ರಿವಾಲ್ ಗೆಲ್ತಾರೋ ಅಥವಾ ಮೋದಿಯವ್ರು ಗೆಲ್ತಾರೋ ದೆಹಲಿ ಒಳಗೆ ನೋಡೋಣ. ಯಾರು ಗೆದ್ದರು ಅಷ್ಟೇ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗೋದಿಲ್ಲ ಅನ್ನೋದು ಇವರೆಲ್ಲ ಪ್ಯಾನ್ಗಳಿಂದ ಗೊತ್ತಾಗ್ಲಿಕ್ಕೆ. ಭಾಳ ಏನು ಮಾಡೋರು ಎಲ್ಲರೂ BJP, ಕಾಂಗ್ರೆಸ್, ಆಮ್ ಆದ್ಮಿ ಎಲ್ಲ ಏನು ಮಾಡೋರು ಗ್ಯಾರಂಟಿ ಕೊಡೋರು. ಉದ್ಯೋಗ ಅಲ್ಲ, ಉದ್ಯೋಗ ಬೇಕಾಗಿತ್ತು ಅಂದ್ರೆ ಹೊಸ ವ್ಯವಸ್ಥೆ ಹುಡುಕ್ಬೇಕಾಗ್ತದೆ ಅಂತೇಳಿ ಅನ್ನಿಸ್ತದೆ. ನೋಡೋಣ. ಇದು ನಿಮಗೆ ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.